ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 27ನೇ ತಾರೀಕು ನಮ್ಮ ರಾಜ್ಯ ಘಟಕದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಿರಿಯರು ಆದ ಸಾರಾ ಮಹೇಶಣ್ಣರ ನೇತೃತ್ವದಲ್ಲಿ ಹುಣಸೂರು ಶಾಸಕರಾದ ಹರೀಶ್ ಗೌಡರು, ಪಿರಿಯಾಪಟ್ಟಣ ಮಾಜಿ ಶಾಸಕರಾದ ಮಾದೇವಣ್ಣವರು, ನರಸೀಪುರ ಮಾಜಿ ಶಾಸಕರಾದಂಥ ನಮ್ಮ JDS ಜಿಲ್ಲಾಧ್ಯಕ್ಷರಾದ ಅಶ್ವಿನ್ ಕುಮಾರ್ ಅವರು, MLC ಮಂಜೇಗೌಡರು, MLC ವಿವೇಕಾನಂದ್ ಅವರು, ನಮ್ಮ ಮಾಜಿ ಮೇಯರ್ ಆದಂಥ ರವಿಯಣ್ಣವರು, ಮತ್ತು ಮಾಜಿ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು, ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಕಿರಿಯ ಮುಖಂಡರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, PLD ಬ್ಯಾಂಕ್ ಸದಸ್ಯರು, TAPCMS ಸದಸ್ಯರು ಎಲ್ಲರೂ ಸುಧಾ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಎಲ್ಲನ ಒಂದು ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮುಗಿಸಿ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ನವೆಂಬರ್ 30ನೇ ತಾರೀಕು ಹುಲಿ ದಾಳಿಯಾದಂಥ ಕುಟುಂಬಗಳಿಗೆ ಸಾಂತ್ವನ ಹೇಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು. ಅವತ್ತು ಅವರು ಬಡವರು ಮತ್ತು ಕೂಲಿ ಕಾರ್ಮಿಕರನ್ನ ನೋಡಿ ಅವತ್ತು 4 ಅವರ್ 3 ಅವರ್ ಸಮಯ ಅಂತ ಹೇಳಿದರು. ಒಂದು ದಿನ ಫುಲ್ಲು ಕ್ಷೇತ್ರದಲ್ಲಿದ್ದು ಅವರ ಕಷ್ಟ ಸುಖಗಳನ್ನ ನೋಡಿ ಅವ್ರಿಗೆ ಸ್ಪಂದಿಸಿ ಅವ್ರ ಕಷ್ಟ ಸುಖಗಳನ್ನ ಕೇಳಿ ನಮ್ಮ ಕಾರ್ಯಕರ್ತರ ಜೊತೆ ರಾತ್ರಿ 8:30 9 ಗಂಟೆವರೆಗೂ ಇದ್ದು ಹೋಗಿದ್ರು. ಅದೇ ರೀತಿ 27ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಒಂದು ದಿನ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಕಾರ್ಯಕರ್ತರನ್ನ ಮತ್ತು ನಮ್ಮ ಪಕ್ಷಕ್ಕೆ ದುಡಿದಂಥ ಹಿರಿಯರೊಂದಿಗೆ ಎಲ್ಲರಿಗೂ ಚರ್ಚಿಸಿ ಆ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಬೇಕು. ಮತ್ತು ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ 89ರಲ್ಲಿ ಇಡೀ ರಾಜ್ಯದಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನ JDS ಪಕ್ಷನ ಗೆಲ್ಲಿಸ್ಕೊಟ್ಟಂಥ ಕ್ಷೇತ್ರ ಇದು. ಅದರಿಂದ ಈ ಕ್ಷೇತ್ರದ ಮೇಲೆ ಅವರ ದೇವೇಗೌಡ ಅಪ್ಪಾಜಿಯವರ ಕುಟುಂಬ ಮತ್ತು ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಈ ಕ್ಷೇತ್ರದ ಮೇಲೆ ತುಂಬ ಅಪಾರವಾದಂಥ ಒಂದು ನಂಬಿಕೆ, ಒಂದು ಪ್ರೀತಿ ಇದೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಒಂದು ದಿನ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿದ್ದಾರೆ. ಅವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮುಗಿದ ನಂತರ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 18 ಗ್ರಾಮಗಳಿಂದ 1,000ಕ್ಕೂ ಹೆಚ್ಚು ಜನ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಸಾರಥ್ಯದಲ್ಲಿ, ಅವರ ಸಮ್ಮುಖದಲ್ಲಿ. ಕಾರಣ ಹಿಂದೆ ಕುಮಾರಣ್ಣವರು ಕೊಟ್ಟಂಥ ಕಾರ್ಯಕ್ರಮಗಳು, ರೈತರು ಸಾಲ ಮನ್ನಾ ಇರ್ಬೋದು, ಕೂಲಿ ಕಾರ್ಮಿಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಸರಾಯಿ ನಿಷೇಧ ಇರ್ಬೋದು, ಈ ಕಾರ್ಯಕ್ರಮಗಳೆಲ್ಲನ ಮೆಚ್ಚಿ ಕಾಂಗ್ರೆಸ್ ಪಕ್ಷ ತೊರೆದು ನಮ್ಮ JDS ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಸಾವಿರಾರು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಸೇರ್ಪಡೆ ಆಗ್ತಾ ಇದ್ದಾರೆ. ಇದೊಂದು ನಮಗೆ ದೊಡ್ಡ ಖುಷಿ ತಂದಿರುವಂಥ ವಿಚಾರ. ಮುಂದೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದ ಮಹಿಳೆಯರು ಮತ್ತು ಮುಖಂಡರುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವತ್ತು 11 ಗಂಟೆಗೆ ಹ್ಯಾಂಡ್ ಪೋಸ್ಟ್ಗೆ ಬರ್ತಾರೆ. ಹ್ಯಾಂಡ್ ಪೋಸ್ಟಿಂದ ನಮ್ಮ ಕಾರ್ಯಕ್ರಮದ ರೋಡ್ ಶೋ ಇದೆ. ರೋಡ್ ಶೋ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಅವ್ರನ್ನ ಬರಮಾಡ್ಕೊತೀವಿ. ಬರಮಾಡ್ಕೊಂಡ ನಂತರ ಕಾರ್ಯಕ್ರಮ ರೂಪುರೇಷೆಯಾಗಿ 1:30ರಿಂದ 2 ಗಂಟೆ ಒಳಗಡೆ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಯಾಕೆಂದರೆ ಬಿಸಿಲಿರೋದ್ರಿಂದ ಜನಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ ಕಾರ್ಯಕ್ರಮನ ಬೇಗ ಪ್ರಾರಂಭ ಮಾಡಿ ಬೇಗ 1:30 2 ಗಂಟೆಗೆ ಕಾರ್ಯಕ್ರಮನ ಮುಕ್ತಾಯಗೊಳಿಸಬೇಕು ಅಂತ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಶಸ್ವಿ ಆಗಲಿಕ್ಕೆ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನಾವು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ದಿನಾಂಕ 27/3/2026 ಶುಕ್ರವಾರ ದಿನ ನಮ್ಮ ರಾಜ್ಯದ ಯುವ ನಾಯಕರು, ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು
ಅವರ ಜೊತೆಗೂಡಿ ರಾಜ್ಯದ ನಾಯಕರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಅಶ್ವಿನ್ ಕುಮಾರ್ ಅವರು, ನಮ್ಮ ಜಿಲ್ಲೆಯ ಉಸ್ತುವಾರಿಯಾದಂಥ ಸಾರಾ ಮಹೇಶಣ್ಣ ಅವರು, ಹಿರಿಯಪಟ್ಟಣದ MLA ಮಾಜಿ MLA ಆದ ಮಾದೇವಣ್ಣ ಅವರು, ಮತ್ತು ಅಲ್ಲಿ MLCಗಳು, ಮತ್ತು ಹುಣಸೂರು MLA ಆದ ಹರೀಶ್ ಗೌಡರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಕೋಟೆಗೆ 27ನೇ ತಾರೀಕು ಬರ್ತಾ ಇದ್ದಾರೆ. ಜನರೊಂದಿಗೆ ಜನತಾ ದಳ ಮತ್ತು ಸದಸ್ಯತ್ವ ಅಭಿಯಾನವನ್ನು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣ ನಾಯ್ಕರ ನೇತೃತ್ವದಲ್ಲಿ ಯಗಡಿದೇವನಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಹೊಸ ವರ್ಷದ ಸೂಚನೆ ಮೇರೆಗೆ ಮೊದಲನೇ ಕಾರ್ಯಕ್ರಮವನ್ನು ಕೃಷ್ಣ ನಾಯ್ಕರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಪಕ್ಷದ ಮುಖಂಡರುಗಳು, ಪಕ್ಷದ ಅಧ್ಯಕ್ಷರುಗಳು, ಕಾರ್ಯಕರ್ತರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಇವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 27ನೇ ತಾರೀಕು 11 ಗಂಟೆಗೆ ಹ್ಯಾಂಡ್ ಪೋಸ್ಟ್ಗೆ ಬರ್ತಾರೆ. ಹ್ಯಾಂಡ್ ಪೋಸ್ಟಿಂದ ಅವ್ರನ್ನ ಸ್ವಾಗತ ಮಾಡಿಕೊಂಡು ಮತ್ತು ಕೃಷ್ಣಾಪುರದ ಸರ್ಕಲ್ನಿಂದ BGS ಸಭಾಭವನದಿಂದ ಮೆರವಣಿಗೆ ಮುಖಾಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾ ತಂಡಗಳ ಜೊತೆಗೂಡಿ ಕೋಟೆ ಟೌನ್ನ ಕೇಂದ್ರ ಸ್ಥಾನ ಸಂತೆಮಾಳದಲ್ಲಿ ಅದ್ದೂರಿಯಾದ ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸಾವಿರಾರು ಜನಸಂಖ್ಯೆಯನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ನಮ್ಮ ಪಕ್ಷದ ಮುಖಂಡರು, ಕೃಷ್ಣ ನಾಯ್ಕರು, ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು 2 ತಾಲೂಕಿನ ಸರಗೂರು ಮತ್ತು ಕೋಟೆ 2 ತಾಲೂಕಿನ ಎಲ್ಲ ಮುಖಂಡರುಗಳು ಪಣ ತೊಟ್ಟು ನಿಂತು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. 2024ನೇ ಶುಕ್ರವಾರ ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜಿಲ್ಲೆಯ ಮಾಜಿ ಮಂತ್ರಿಗಳು ಸಾರಾ ಮಹೇಶಣ್ಣವರು ಹಾಗೂ GD ದೇವೇಗೌಡ ಮಗನಾದಂಥ ಹರೀಶ್ ಗೌಡರು ಹಾಗೂ ಹಿರಿಯಪಟ್ಟಣ ಮಾಜಿ MLA ಅವರಾದ ಮಾದೇವಣ್ಣವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಅಶ್ವಿನ್ ಕುಮಾರ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು, ಆಗ ನಮ್ಮ ಮೈಸೂರು ಜಿಲ್ಲೆಯ ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ TP, ಜಿಲ್ಲಾ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಯವರೆಲ್ಲ ಮುಖಂಡರುಗಳು ಎಲ್ಲ ಸೇರಿ ನಾವು ಇವು ಸಂತೆಮಾಳ ಮೈದಾನದಲ್ಲಿ ಒಳ್ಳೆಯ ಅದ್ದೂರಿಯಾದ ಒಂದು ಸಮಾವೇಶ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈಗ ಶುಕ್ರವಾರಕ್ಕೆ 10-15 ಜನ ಸೇರಿಸ್ಬೇಕು ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ಹಾಗೇ ಆಯ್ತದೆ. ಅದು ಸಕ್ಸಸ್ ಆದ ಸ್ವಲ್ಪ ದಿನದಲ್ಲಿ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು NDA ಮೈತ್ರಿ ಮಾಡ್ಕೊಂಡು ಒಂದು ಕಮಿಟಿ ಮಾಡ್ತಾರೆ, ಬರ್ತಾರೆ. ಬಂದ ತಕ್ಷಣ ನಾವು ಇನ್ನೂ ಒಂದು ದೊಡ್ಡದಾಗಿ ಒಂದು 30,000-40,000 ಜನ ಸೇರಿಸಿ NDA ಮೈತ್ರಿ BJP ನಾವೆಲ್ಲ ದೊಡ್ಡದಾಗಿ ಒಂದು ಸಮಾವೇಶ ಮಾಡಿ ನಾವು ಮುಂದಿನ 20ನೇ ಚುನಾವಣೆಯಲ್ಲಿ ನಾವು ಕೃಷ್ಣ ನಾಯ್ಕರನ್ನ ಗೆಲ್ಲಿಸ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಇದೆ. ಅವರು ತಾಲೂಕಿಗೆ ಬೇಕಾದಷ್ಟು ಅವರ ಸ್ವಂತ ಹಣದಿಂದ ಅಲ್ಲಿಂದ ತಂದು ಇಲ್ಲಿಗೆ ಮಾಡಿದ್ರೆ ಹೊರತು ಇಲ್ಲಿಂದ ತಗೋ ಅವಶ್ಯಕತೆ ಇಲ್ಲ. ಮುಂದೆ MLA ಆದರೂ ಅವ್ರಿಗೆ ಅದರ ಇಲ್ಲಿಂದ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವನ್ನ ಗೆಲ್ಲಿಸ್ತೀವಿ. ನಾವು 15 ವರ್ಷದಿಂದ ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ವಿ, ಒಂದೇ ಕುಟುಂಬಕ್ಕೆ. ಅಲ್ಲ, ಬದಲಾವಣೆ ಮಾಡಬೇಕಂತ ನಮ್ಮ ತಾಲೂಕಿನ ಜನ ಅವರವರೇ ವಾಲಂಟಿಯರ್ ಮಾತಾಡ್ತಾ ಇದ್ದಾರೆ. ಅದರಿಂದ ಬದಲಾವಣೆ ಆಗೇ ಆಯ್ತದೆ. ಮುಂದಕ್ಕೆ NDA ಸರ್ಕಾರ ಬರ್ತದೆ, ಕೃಷ್ಣ ನಾಯ್ಕರು ಆಯ್ತಾರೆ, ಅವ್ರ ಮಂತ್ರಿನೂ ಆವಾಗ ಅವಕಾಶ ಸಿಕ್ಕದೆ. ಅವರ ಜನಾಂಗದ ಒಂದು ಕಮ್ಯುನಿಟಿ ST ಇದರಿಂದ ನಮ್ಮ ಮೈಸೂರು ಜಿಲ್ಲೆ ಒಬ್ಬರೇ ಇರೋದ್ರಿಂದ ಹಾಗೆ ಐತೆ ಅಂತೇಳಿ ಇಷ್ಟು ಪರವಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಗಲೇ ಕರ್ನಾಟಕದಲ್ಲಿ 60 ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿ ನಮಗೆ 61ನೇ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ನನಗೆ ಪಿರಿಯಾಪಟ್ಟಣ ಮಾದೇವಣ್ಣ ಅವರು ಫೋನ್ ಮಾಡಿ, ನಾನು ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ, KR ಹುಣಸೂರು ಎಲ್ಲಕ್ಕಿಂತ ಅತಿಯಾಗಿ ಮಾಡಬೇಕು, ಕೃಷ್ಣ ನಾಯ್ಕರ ನೇತೃತ್ವದಲ್ಲಿ ಮಾಡಬೇಕು ಅಂತ ನನಗೆ ಫೋನ್ ಮಾಡಿ ಮಾತಾಡಿದಾಗ ನಾನು ಕೂಡ ಖಂಡಿತ ಮಾಡ್ತೀವಿ. ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಇವೆಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 25ನೇ ವರ್ಷ ಬೆಳ್ಳಿ ಹಬ್ಬ ಬೆಂಗಳೂರಲ್ಲಿ ಆಚರಣೆ ಮಾಡಿದಾಗ ಈ ಪಕ್ಷ ಆದರೂ ಕೂಡ ಈ ಪಕ್ಷದ ಒಬ್ಬ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಪಕ್ಷ ಕರ್ನಾಟಕದಲ್ಲಿ ನೆಕ್ಸ್ಟು ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಜನಗಳಲ್ಲಿ ಇದೆ. ಅದು ಜನಗಳ ಆಸೆ ಪೂರೈಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕೃಷ್ಣರಾಯಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಆಶಿಸುತ್ತಾ ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ 28ನೇ ತಾರೀಕು ದಯಮಾಡಿ ಸಭೆಗೆ ಬರಬೇಕು ಅಂತ ಎಲ್ಲರೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾತಾಡ್ತೀವಿ.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.